ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಕೌಂಟ್ ಡೌನ್ ಕೂಡ ಶುರುವಾಗಿರುವಂಥದ್ದು. ಈ ಬೆನ್ನಲ್ಲೇ ಪ್ರವಾಸಿಗರು ಕೂಡ ಅಲ್ಲಿ ಆಗಮಿಸುತ್ತಿದ್ದಾರೆ, ದೌಡಾಯಿಸುತ್ತಿದ್ದಾರೆ. ಮತ್ತೊಂದು ಕಡೆ ಅಯೋಧ್ಯೆಯ ಸರಿಯೂ ನದಿಯಲ್ಲಿ ಕೂಡ ಪ್ರವಾಸಿಗರಿಗೆ ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಲಾಗಿದೆ. ದೇಶ ವಿದೇಶದಿಂದ ಅಯೋಧ್ಯೆಗೆ ಪ್ರವಾಸಿಗರು ದೌಡಾಯಿಸುತ್ತಿದ್ದಾರೆ. ಮತ್ತೊಂದು ಕಡೆ ಒಂದು ರಾಮ ಮಂದಿರ ಉದ್ಘಾಟನೆಯ ಸಂತೋಷ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಧಾರ್ಮಿಕ ನಗರಿ ಅಯೋಧ್ಯೆಯಲ್ಲಿ ಅಭಿವೃದ್ಧಿಯ ಪರ್ವವೂ ಕೂಡ ಶುರುವಾಗಿದೆ. ಸಂಪೂರ್ಣ ಅಯೋಧ್ಯೆಯನ್ನ ಅಭಿವೃದ್ಧಿಯ ಮಾರ್ಗದಲ್ಲಿ, ಅಭಿವೃದ್ಧಿಯ ಪಥದಲ್ಲಿ ಅಯೋಧ್ಯೆ ಸಾಗ್ತಾ ಇದೆ ಅಂತಲೇ ಹೇಳ್ಬೋದು. ಎಲ್ಲದಕ್ಕೂ ಕೂಡ ವಿಶೇಷ ರೀತಿಯ ಸರ್ಕಲ್ಗಳನ್ನು ಕೂಡ ನಿರ್ಮಿಸಲಾಗ್ತಾ ಇದೆ. ಅಲ್ಲಿ ಈಗಾಗಲೇ ದೇಶ ವಿದೇಶದಿಂದ ಅಯೋಧ್ಯೆಗೆ ಪ್ರವಾಸಿಗರು ದೌಡಾಯಿಸುತ್ತಿದ್ದಾರೆ. ಈ ಬೆನ್ನಲ್ಲೇ ಅಯೋಧ್ಯೆಯ ಸರಿಯೂ ನದಿಯಲ್ಲಿ ಪ್ರವಾಸಿಗರಿಗೆ ಬೋಟಿಂಗ್ ಮಾಡೋದಕ್ಕೂ ಕೂಡ ಅವಕಾಶವನ್ನು ಅಲ್ಲಿ ಕಲ್ಪಿಸಲಾಗ್ತಾ ಇದೆ. ದೇಶ ವಿದೇಶದಿಂದ ಈಗಾಗಲೇ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಅಯೋಧ್ಯೆಗೆ ರಾಮ ಮಂದಿರ ಉದ್ಘಾಟನೆಗೆ ಕೌಂಟ್ ಡೌನ್ ಕೂಡ ಶುರುವಾಗಿರುವಂಥ ಬೆನ್ನಲ್ಲೇ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಮತ್ತೊಂದು ಕಡೆ ಇಡೀ ಅಯೋಧ್ಯೆ ಅಭಿವೃದ್ಧಿಯ ಪರ್ವದಲ್ಲಿ ಸಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕೂಡ ಈಗ ಅಯೋಧ್ಯೆಯಲ್ಲೇ ಇರುವಂಥದ್ದು. ಧರ್ಮ ಪಥದಲ್ಲಿ ರಿಪಬ್ಲಿಕ್ ಕನ್ನಡ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಸಿದ್ಧಗೊಳ್ತಾ ಇದೆ ಅಯೋಧ್ಯೆ ಉದ್ಘಾಟನೆಗೆ, ಶ್ರೀರಾಮ ಮಂದಿರ ಉದ್ಘಾಟನೆಗೆ ಅಂತೇಳಿ. ಈಗ ಅಯೋಧ್ಯೆಯ ಸರಿಯೂ ನದಿಯ ತಟದಲ್ಲಿದ್ದೀವಿ. ಸರಿಯೂ ನದಿಗೆ ಐತಿಹಾಸಿಕ ಪೌರಾಣಿಕ ಹಿನ್ನೆಲೆ ಇದೆ. ಅದರ ವಿಶೇಷ ವಿವರಣೆಯನ್ನ ಮುಂದಿನ ಭಾಗದಲ್ಲಿ ನಾನು ನೀಡ್ತಾ ಹೋಗ್ತೀನಿ. ಆದರೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಇಲ್ಲಿ ರಾಮ ಮಂದಿರ ನಿರ್ಮಾಣ ಆದ ನಂತರದಲ್ಲಿ ಪ್ರವಾಸೋದ್ಯಮಕ್ಕೆ ಇಂಬು ನೀಡುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲೂ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಇಲ್ಲಿನ ಜನರಿಗೆ ಅಂದರೆ ಅಯೋಧ್ಯ ನಗರದ ಜನರಿಗೆ ಪ್ರವಾಸೋದ್ಯಮ ಹೆಚ್ಚಾದಂತೆ ಅವರ ಬದುಕು ಕೂಡ ಹಸನಾಗತ್ತೆ ಅನ್ನೋ ನಿರೀಕ್ಷೆ ಇದೆ. ಅದರ ಒಂದು ಭಾಗ ಈ ಸರಿಯೂ ನದಿಯಲ್ಲಿ ನಡೆಸುವ ಬೋಟಿಂಗ್ ವ್ಯವಸ್ಥೆ. ವಿಶೇಷವಾಗಿ ಅಲಂಕೃತವಾದ ಬೋಟ್ಗಳು, ನನ್ನ ಹಿಂದೆ ನೀವೇನು ಗಮನಿಸ್ತಾ ಇದ್ದೀರಿ, ಈ ರೀತಿಯಾಗಿ ವಿಶೇಷವಾಗಿ ಅಲಂಕೃತವಾದ ಬೋಟ್ಗಳಲ್ಲಿ ಒಂದು ವಿಹಾರವನ್ನ ಸರಿಯೂ ನದಿಯಲ್ಲಿ ಇಲ್ಲಿಗೆ ಬರುವ ಪ್ರವಾಸಿಗರು, ರಾಮ ಭಕ್ತರು ಮಾಡಬಹುದಾಗಿದೆ. ಪ್ರತಿ ವ್ಯಕ್ತಿಗೆ 120ರಿಂದ 150 ರೂಪಾಯಿ ಚಾರ್ಜ್ ಮಾಡ್ತಾರಂತೆ. ಹಾಗಾದ್ರೆ ಯಾವ ರೀತಿ ಇರುತ್ತೆ ಬೋಟ್ನ ಸಂಚಾರ, ಹಾಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅವರನ್ನೇ ಮಾತನಾಡಿಸೋ ಪ್ರಯತ್ನ ಮಾಡ್ತಾ ಹೋಗೋಣ. ಹಿಂದಿ ಬರುತ್ತೆ ಅವರಿಗೆ, ಕನ್ನಡ ಬರೋದಿಲ್ಲ. ನಾನು ಅದನ್ನ ಕನ್ನಡಕ್ಕೆ ಅನುವಾದ ಮಾಡೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ನಿಮ್ಮ ಹೆಸರು? विनोद माझी। अच्छा, कितना चार्ज करेंगे आप? ಎಷ್ಟು ಚಾರ್ಜ್ ಮಾಡ್ತೀರಾ ಬೋಟಲ್ಲಿ? 60 रुपए। 60 रुपया मैक्सिमम? 60 से 60 ही पड़ता, पूरा एक राउंड घुमा के लेके आते हैं। हाँ, ಎಷ್ಟು ಟೈಮ್ ಸುತ್ತಿಸ್ತೀರಾ? कितना टाइम? 10 से 15 मिनट। 10 से 15 मिनट। ये जब राम मंदिर का इनाग्रेशन होगा ना, तभी यही बोट होंगे? जी जी जी, यही बोट होगा। चेंजेस होगा कुछ? होगा, नई बोट आएगी, क्रूज उरूज जो आए। आप दाम भी बढ़ा देंगे? दाम तो वही रहेगा, दाम नहीं बढ़ेगा। नहीं, आप खुश है यहाँ पे काम करने के लिए? हम खुश हैं यहाँ पर। देश विदेश से लोग आते हैं, आपसे बात करते हैं, मुलाकात होता है, कैसे फील करते हैं आप? बहुत अच्छा लगता है हमको यहाँ पर आकर। यहाँ पे जो राम मंदिर बन रहा है ना, उससे आपको कितना फायदा होगा? अब कम लोग आते थे, अब ज़्यादा लोग आने लगे, तो जहाँ 500 कमाते थे वहाँ 1000 कमाने लगेंगे। यही फायदा होगा हम लोग को। ಥ್ಯಾಂಕ್ ಯು. ಇದು ಇಲ್ಲಿನ ಬೋಟ್ ನಡೆಸುವ ವ್ಯಕ್ತಿಯ ಮಾತು. ಮುಂಚೆ 500 ದುಡಿತಿದ್ವಿ, ಈಗ ಪ್ರವಾಸೋದ್ಯಮ ಹೆಚ್ಚಾದಂತೆಲ್ಲ 1000 ದುಡಿತೀವಿ. ಅದು ನಮಗೆ ಕೊಡ್ತಾ ಇರುವ ಖುಷಿ. ರಾಮ ಮಂದಿರ ನೋಡ್ಲಿಕ್ಕೆ ಅಂತ ಹೇಳಿ ದೇಶ ವಿದೇಶದಿಂದ ಜನ ಬರ್ತಾರೆ. ಅವರನ್ನ ಸರಿಯೂ ನದಿಯಲ್ಲಿ ಒಂದು ರೌಂಡ್ ಹಾಕ್ಸ್ಲಿಕ್ಕೆ ನಮಗೂ ಕೂಡ ಸಂತೋಷ ಆಗತ್ತೆ ಅನ್ನೋದು ಈ ಬೋಟ್ ಚಾಲಕನ ಮಾತಾಗಿತ್ತು. ನೀವೇನಾದರೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ವೀಕ್ಷಣೆಗೆ ಬಂದ್ರೆ ಸರಿಯೂ ನದಿಯಲ್ಲಿ ಈ ವಿಶೇಷ ಅಲಂಕೃತ ಬೋಟ್ನಲ್ಲಿ ಒಂದು ವಾಯು ವಿಹಾರ ಮಾಡೋದನ್ನ ಮಿಸ್ ಮಾಡ್ಕೊಳ್ಬೇಡಿ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸ್ಮಿತಾ ರಂಗನಾಥ್, ಅಯೋಧ್ಯೆ.